ಅದೇನೋ ಆಗಿದೋ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಜನ ಅದು ಏನು ಅನ್ಕೊಳ್ತಾ ಇದ್ದಾರೋ ಏನು ಕತೆನೋ, ಸರಿಸುಮಾರು ಒಂದಲ್ಲ ಎರಡಲ್ಲ 25 ಕೋಟಿ ಮೌಲ್ಯದ ಭಾರೀ ಭೂಗಳ್ಳತನ. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಾಗೆ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಏನ್ರಿ ಇದು ಒಂಥರ ಈ ಕೋಟೆ ಲೂಟಿ ಆದಮೇಲೆ ಕೋಟೆ ಬಾಗಿಲು ಮುಸ್ತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ನೆಲಮಂಗಲದಲ್ಲಿ 25 ಕೋಟಿ ರೂಪಾಯಿ ಮೌಲ್ಯದ ಭಾರೀ ಭೂಗಳ್ಳತನ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಇಡೀ ಕರ್ನಾಟಕದಲ್ಲಿರುವಂಥ ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ಕಪ್ಪು ಚುಕ್ಕೆ ಬರುವಂತ ಕೆಲಸ ಆಗ್ತಾ ಇದೆ. ಸಸ್ಪೆಂಡ್ ಆಗಿ ಮನೆಯಲ್ಲಿದ್ರೂ ಕೂಡ ಒಂದ್ ಕಡೆ ಬುದ್ಧಿ ಕಲಿಯಾದಂತ ಆಸಾಮಿ. ಪೊಲೀಸ್ ಅಧಿಕಾರಿಗಳೇ ಪೊಲೀಸರ ವಿರುದ್ಧ ಒಂದಿಷ್ಟು ವಿಚಾರಣೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಅದೇನೋ ಆಗಿದೋ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಜನ ಅದು ಏನು ಅನ್ಕೊಳ್ತಾ ಇದ್ದಾರೋ ಏನು ಕತೆನೋ, ಅಥವಾ ನಾನು ಏನಾದರೂ ಮಾಡಿದ್ರೂ ಕೂಡ ನಡೆದು ಹೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೋ ಗೊತ್ತಿಲ್ಲ. ನೋಡಿ, ಈಗ ಸರಿಸುಮಾರು ಒಂದಲ್ಲ ಎರಡಲ್ಲ 25 ಕೋಟಿ ಮೌಲ್ಯದ ಭಾರೀ ಭೂಗಳ್ಳತನ. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಾಗೆ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಏನ್ರಿ ಇದು ಒಂಥರ ಈ ಕೋಟೆ ಲೂಟಿ ಆದಮೇಲೆ ಕೋಟೆ ಬಾಗಿಲು ಮುಸ್ತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ಸೊ ಇದು ಎಲ್ಲಿ ಆಗಿದೆ, ಏನು ಕತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ, ನೆಲಮಂಗಲದಲ್ಲಿ 25 ಕೋಟಿ ರೂಪಾಯಿ ಮೌಲ್ಯದ ಭಾರೀ ಭೂಗಳ್ಳತನ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ವಿರುದ್ಧವೇ ಭೂ ಮಾಲೀಕರಿಗೆ ಒಂದಿಷ್ಟು ತಿಳಿಯದಂತೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಜಮೀನನ್ನು ಲಪ್ತಾಯಿಸಿರುವಂಥ ಆರೋಪ ಇದೀಗ ಕೇಳಿ ಬಂದಿದೆ. ನೋಡಿ, ಇದು ಡಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣವನ್ನು ಇನ್ನೂ ಹಲವರು ಕೈವಾಡ ಇದೆ ಅಂತ ಒಂದು ಕಡೆ ತಿಳಿದು ಬರ್ತಾ ಇದೆ. ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೆಳೆಸಿರುವಂಥ ಭೂಗಳ್ಳತನ ಭಾರಿ ಪ್ರಕರಣವನ್ನು ನೆಲಮಂಗಲ ತಾಲೂಕಿನಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ವಂಚಕರನ್ನ ಸೆರೆ ಹಿಡಿಬೇಕಾದಂಥ ಆರಕ್ಷಕರ ವಿರುದ್ಧವೇ ಭೂಗಳ್ಳತನ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಇದು ಏನು ಕತೆನೋ ಗೊತ್ತಿಲ್ಲ ರೀ. ಈ ರೀತಿ ಆದಂಥ ಪರಿಸ್ಥಿತಿ, ಏನಾದರೂ ಒಂದಿಷ್ಟು ಸಮಸ್ಯೆಗಳಾಗಿದೆ, ನಮಗೆ ಒಂದಿಷ್ಟು ಪರಿಹಾರ ಕೊಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಒಂದಿಷ್ಟು ನ್ಯಾಯ ಕೊಡಿಸಿ ಅಂತ ನಾವು ಪೊಲೀಸ್ ಠಾಣೆ ಮೆಟ್ಟಲನ್ನು ಹತ್ತೀವಿ. ಸೊ ಒಂದು ಕಡೆ ಇಲ್ಲ, ನಮಗೆ ಒಂದಿಷ್ಟು ವಂಚಕರು ಇದ್ದಾರೆ, ನಮಗೆ ಒಂದಿಷ್ಟು ವಂಚನೆ ಆಗಿದೆ, ಒಂದಿಷ್ಟು ನಮಗೆ ಅನ್ಯಾಯ ಆಗಿದೆ, ನಮ್ಮ ಭೂಮಿಯನ್ನು ಯಾರೋ ಕದ್ದೋಗ್ಬಿಟ್ಟಿದ್ದಾರೆ, ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಒಂದಿಷ್ಟು ಲಪ್ಟಾಯಿಸುವಂತ ಕೆಲಸ ಮಾಡಿದ್ದಾರೆ, ಗೋಲ್ಮಾಲ್ ದಂಧೆ ಮಾಡಿದ್ದಾರೆ, ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಅಂತ ನಾವು ಪೊಲೀಸ್ ಠಾಣೆ ಮೆಟ್ಲು ಹತ್ತೀವಿ. ಆದರೆ ಇದೀಗ ವಂಚಕರನ್ನ ಸೆರೆ ಹಿಡಿಬೇಕಾದಂಥ ಆರಕ್ಷಕರ ವಿರುದ್ಧವೇ ಭೂಗಳ್ಳತನ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನಿಜಕ್ಕೂ ಇಡೀ ಕರ್ನಾಟಕದಲ್ಲಿರುವಂಥ ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ಕಪ್ಪು ಚುಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ. ಬಹಳಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ, ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಸರ್ಕಾರದಿಂದ ಅಂದರೆ ಒಂದಿಷ್ಟು ಈ ತೆಗೆದುಕೊಳ್ತಾ ಇರುವಂಥ ಸಂಬಳದಿಂದ ನಾವು ದಕ್ಷವಾದಂಥ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಬೇಕು, ಜನರನ್ನು ನಾವು ರಕ್ಷಣೆ ಮಾಡಬೇಕಂತ ಕೆಲಸ ಮಾಡಬೇಕು, ನಾವು ಆರಕ್ಷಕರಾಗಿ ಕೆಲಸ ಮಾಡಬೇಕು ಅನ್ನುವಂಥ ಅದೆಷ್ಟೋ ಪೊಲೀಸ್ ಇಲಾಖೆಯಲ್ಲಿ ಅದೆಷ್ಟೋ ಅಧಿಕಾರಿಗಳಿದ್ದಾರೆ. ಆದರೆ ಈ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದಿಷ್ಟು ಕಳಂಕ ಬರುವಂಥದ್ದು, ಕಪ್ಪು ಚುಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ. ಹಾಗಾದರೆ ಏನಿದು ಅನ್ನುವಂಥದ್ದು ನೋಡಿ, ನೆಲಮಂಗಲ ಗ್ರಾಮಾಂತರ ಠಾಣೆ ಹೆಡ್ ಕಾನ್ಸ್ಟೇಬಲ್ ಆಗಿರುವಂಥ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನೋಡಿ, ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದರೂ ಕೂಡ ಒಂದು ಕಡೆ ಬುದ್ಧಿ ಕಲಿಯಾದಂಥ ಆಸಾಮಿ. ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಜೊತೆಗೆ ಮನೋಜ್, ರೋಹಿಣಿ ಸೇರಿದಂತೆ ಇನ್ನೂ ಹಲವರ ವಿರುದ್ಧ ಒಂದಿಷ್ಟು ಭೂಗಳ್ಳತನ ಪ್ರಕರಣ ದಾಖಲಾಗಿದೆ. ಸರಿಸುಮಾರು 25 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನು ಲಪ್ಟಾಯಿಸಿರುವಂಥ ಆರೋಪ ಕೇಳಿಬಂತಾ ಇರುವಂಥದ್ದು. ಈ ಹಿಂದೆ ಗಿರಿಜೇಶ್ ವಿರುದ್ಧ ಹಲವು ಪ್ರಕರಣಗಳು ಕೂಡ ದಾಖಲಾಗಿದೆ. ಸೊ ಹಾಗಾಗಿ ಸಸ್ಪೆಂಡ್ ಆಗಿ ಮನೆಯಲ್ಲಿ ಇದ್ರೂ ಕೂಡ ಬುದ್ಧಿ ಕಲಿಯದಂಥ ಆಸಾಮಿ ಭೂ ಮಾಲೀಕರಿಗೆ ತಿಳಿಯದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವ ಮೂಲಕ ಜಮೀನನ್ನು ತಾನು ಹಾಗೆ ಸಹಚರರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಸರಿಸುಮಾರು 8 ಎಕರೆ ಜಮೀನು ಈಗ ಏನಿದೆ ಇದರ ಮೌಲ್ಯ ಗಮನಿಸ್ತಾ ಹೋದರೆ 25 ಕೋಟಿ ರೂಪಾಯಿ. 25 ಕೋಟಿ ರೂಪಾಯಿ ಮೌಲ್ಯದ 8 ಎಕರೆ ಜಮೀನನ್ನು ಪರಾಭಾರೆಯನ್ನು ಮಾಡಿಕೊಂಡಿರುವಂಥದ್ದು. ನೋಡಿ, ನೆಲಮಂಗಲ ತಾಲೂಕು ಸೊಂಪೂರು ಹೋಬಳಿಯ ಮಾಚನಹಳ್ಳಿ ಗ್ರಾಮದಲ್ಲಿ ಇರುವಂಥ ಥ್ಯಾಂಪಿ ಮ್ಯಾಂಥೋ ಅವರಿಗೆ ಸೇರಿದಂಥ 8 ಎಕರೆ ಜಮೀನನ್ನು ಅವರಿಗೆ ತಿಳಿಯದ ಹಾಗೆ 3-4 ಜನರ ಮೂಲಕ ರಿಜಿಸ್ಟರನ್ನು ಮಾಡಿಕೊಳ್ಳಲಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಜಮೀನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತಂದರೆ KIDB ಸೇರಿದ್ದು, ಅದರ ಪರಿಹಾರ ಹಣವನ್ನು ಲಪ್ಟಾಯಿಸಲು ಗಿರಿಜೇಶ್ ಯೋಜನೆಯನ್ನು ರೂಪಿಸಿದ್ದಾರೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ. ಈಗ ರಿಜಿಸ್ಟರ್ ಆಗದೇ ಇದ್ರೂ ಕೂಡ ದಾಖಲೆಗಳಲ್ಲಿ ಗಿರಿಜೇಶ್ ಹಾಗೂ ಇನ್ನಿಬ್ಬರ ಹೆಸರುಗಳು ಕೂಡ ಅನುಮಾನಕ್ಕೆ ಒಂದಿಷ್ಟು ಕಾರಣ ಆಗಿಬಿಟ್ಟಿದೆ. ಈ ಸಂಬಂಧ ಒಂದು ಕಡೆ ಥ್ಯಾಂಪಿ ಮ್ಯಾಂಥೋ ನೀಡಿದಂಥ ದೂರಿನ ಮೇರೆಗೆ ಡಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥ. ನೋಡಿ,
ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಒಂದಿಷ್ಟು ಗಮನಿಸ್ತಾ ಹೋದರೆ ಒಂದಿಷ್ಟು ಏನೇನೋ ಒಂದು ಕಡೆ ನೋಡಿ ಡ್ರಗ್ಸಲ್ಲಿ ಒಂದಿಷ್ಟು ಭಾಗಿಯಾಗುವಂಥದ್ದು, ಡ್ರಗ್ಸ್ ಮಾರಾಟ ಮಾಡುವಂಥದ್ದು, ಏನು ಬೈಕ್ ಕಳ್ಳತನ ಮಾಡಿಸುವಂಥದ್ದು, ಎಲ್ಲಾದರೂ ಒಂದಿಷ್ಟು ದರೋಡೆ ಮಾಡಿಸುವಂಥದ್ದು. ಈಗ ಮೊನ್ನೆ ತಾನೇ ಒಂದು ಕಡೆ ಬೆಂಗಳೂರಿನಲ್ಲಿ ಗಮನಿಸ್ತಾ ಹೋದರೆ ಇಡೀ ಬೆಂಗಳೂರೇ ಒಂದು ಕಡೆ ಅಲ್ಲ, ಇಡೀ ಕರ್ನಾಟಕವೇ ಬಿಚ್ಚಿ ಬಿದ್ದಿತ್ತು 7 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪನ ವಿಚಾರ ಆಗಿರ್ಬೋದು. ಸೊ ಈಗ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಒಂದು ಕಡೆ ಭಾಗಿಯಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಕಾನೂನನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಏನು ಕತೆ ಅನ್ನುವಂಥದ್ದು ಅವರಿಗೆ ಗೊತ್ತಿರುತ್ತೆ, ಕಾನೂನನ್ನು ಓದಿರ್ತಾರೆ. ಸೊ ಹಾಗಾಗಿ ಕಾನೂನು ಏನು ಮಾಡುತ್ತೆ, ಯಾವ ಲೆಕ್ಕಾಚಾರದಲ್ಲಿ ಏನು ಅನ್ನುವಂಥದ್ದು ಬಗ್ಗೆಯೂ ಕೂಡ ಗೊತ್ತಿದೆ. ಸೊ ಇದೇ ಗಿರಿಜೇಶ್ ಮೇಲೆ ಒಂದಿಷ್ಟು ಈ ಹಿಂದೆ ಹೆಡ್ ಕಾನ್ಸ್ಟೇಬಲ್ ಇದ್ದಂಥ ಗಿರಿಜೇಶ್ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿರುತ್ತೆ. ಈ ಹಿಂದೆಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪ್ರಕರಣ ದಾಖಲಾಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಕರಣ ದಾಖಲಾಗ್ತಾ ಇದ್ದಾಗೆ ಸಸ್ಪೆಂಡ್ ಮಾಡಿರ್ತಾರೆ. ಸಸ್ಪೆಂಡ್ ಮಾಡಿ ಮನೆಯಲ್ಲಿದ್ದರೂ ಕೂಡ ಒಂದಿಷ್ಟು ಬುದ್ಧಿಯನ್ನು ಕಲೀಲಿಲ್ಲ. ಸೊ ಬೇರೆಯವರ ಹೆಸರು ಆ ಆಸ್ತಿ ಹಿಂದೆ ಯಾರೂ ಕೂಡ ಇಲ್ಲ, ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸೊ ಒಂದಿಷ್ಟು ಪ್ರಭಾವಿ ನಾಯಕರು ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವರ ಜಮೀನುಗಳನ್ನು ಕಬಳ ಮಾಡಿಕೊಳ್ಳುವಂಥದ್ದು, ಆ ಜಮೀನನ್ನು 4-5 ಹೆಸರು ಜನರ ಮೇಲೆ ರಿಜಿಸ್ಟರ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದರೆ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಅಧಿಕಾರಿಗಳೇ ಪೊಲೀಸರ ವಿರುದ್ಧ ಒಂದಿಷ್ಟು ವಿಚಾರಣೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲಿ ಹೋಗ್ತೋ ಏನು ಕತೆನೋ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನಾದರೂ ಕೂಡ ಒಂದು ಕಡೆ ಗಿರಿಜೇಶ್ ಏನಾದರೂ ಬುದ್ಧಿ ಕಲಿಯುವಂಥ ಕೆಲಸ ಮಾಡ್ತಾರಾ ಅಥವಾ ಇದೇ ಚಾಳಿಯನ್ನು ಮುಂದುವರಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ.